ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಫೋರ್ಟಿಸ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 15% ಕರೆಕ್ಟ್ ಆಗಿದೆ. ಆ್ಯಂಡ್ ಫ್ರೆಂಡ್ಸ್, ಇದು ಫಂಡಮೆಂಟಲ್ ಆಗಿ ಬರ್ತಿರೋಂಥ ಅಪ್ಡೇಟ್ ಅಲ್ಲ, ಬಟ್ ಸ್ಟಾಕ್ ರಿಲೇಟೆಡ್ ಆಗಿ ಯಾವಾಗಲಿಂದನೂ ಒಂದು ಅನ್ಸರ್ಟನಿಟಿ ರಿಲೇಟೆಡ್ ಆಗಿ ಇವತ್ತು ಕ್ಲಾರಿಟಿ ಬರುತ್ತೆ ಅಂದ್ಕೊಂಡಿದ್ರು ಎಲ್ಲರೂ. ಬಟ್ ಅಲ್ಲೂ ಕ್ಲಾರಿಟಿ ಬರದೇ ಇರೋ ಕಾರಣವಾಗಿ ಇವತ್ತು ಸ್ಟಾಕ್ ರಿಲೇಟೆಡ್ ಆಗಿ ಫಾಲ್ ಕಾಣಿಸಿದೆ. ಬಟ್ ಇವತ್ತು ಬಂದಿರೋ ಅಪ್ಡೇಟು ನಿಮಗೆ ಡೈರೆಕ್ಟಾಗಿ ಹೇಳಿದ್ರೆ ನಿಮ್ಗದು ಕ್ಲಾರಿಟಿ ಇರಲ್ಲ. ಅದಕ್ಕೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಮಾತಾಡ್ಕೊಳ್ಳೋಣ. ಎಂಟೈರ್ ಟಾಪಿಕ್ಗೆ ಸೆಂಟರ್ ಪಾಯಿಂಟು ಈ ಸಿಂಗ್ ಬ್ರದರ್ಸು. 2008ನಲ್ಲಿ ಜಪಾನ್ಗೆ ಸಂಬಂಧಿಸಿರುವ ಡೈಚಿ ಸ್ಯಾಂಕೋಗೆ ರ್ಯಾನ್ಬ್ಯಾಕ್ಸಿನಲ್ಲಿ 34.82% ಶೇರ್ಸ್ನ $2.4 ಬಿಲಿಯನ್ ಸೆಲ್ ಮಾಡಿದ್ದಾರೆ. ಆದರೆ ಅದಾದ್ಮೇಲೆ US FDA ರಿಲೇಟೆಡ್ ಆಗಿ ಬರ್ತಿರೋಂಥ ಅನ್ಸರ್ಟನಿಟಿಯಿಂದ ರ್ಯಾನ್ಬ್ಯಾಕ್ಸ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸು ಆಚೆ ಬರ್ತಿರೋದ್ರಿಂದ ಜಪಾನ್ಗೆ ಸಂಬಂಧಿಸಿರುವ ಡೈಚಿ ಸ್ಯಾಂಕೋ ಅನ್ನೋ ಕಂಪನಿ ಸಿಂಗಪೂರ್ ಟ್ರಿಬ್ಯುನಲ್ನಲ್ಲಿ 2016ನಲ್ಲಿ ಕೇಸ್ ಫೈಲ್ ಮಾಡಿ ನಮಗೆ ರ್ಯಾನ್ಬ್ಯಾಕ್ಸಿಲಿರುವಂಥ ಅನ್ಸರ್ಟನಿಟಿ ಯಾವುದೂ ಎಕ್ಸ್ಪ್ಲೈನ್ ಮಾಡದೆ ಈ ಸಿಂಗ್ ಬ್ರದರ್ಸು ನಮಗೆ ರ್ಯಾನ್ಬ್ಯಾಕ್ಸಿನ ಸೆಲ್ ಮಾಡಿದ್ದಾರೆ. ಸೊ ಸೆಲ್ಫ್ ಅಸೆಸ್ಮೆಂಟ್ ರಿಪೋರ್ಟ್ದಿಂದ ಫ್ರಾಡೆಂಟ್ ಆಗಿ ಕಂಪ್ನಿನ ಮಿಸ್ರೆಪ್ರೆಸೆಂಟ್ ಮಾಡ್ತಾ ನಮಗೆ ಸೆಲ್ ಮಾಡಿದ್ದಾರೆ. ಅದರಿಂದ ನಮಗೆ ನಷ್ಟ ಪರಿಹಾರ ಬೇಕು ಅಂತ ಅವರು ಹಾಕಿರೋಂಥ ಕೇಸ್ಗೆ ಸಿಂಗಪೂರ್ ಟ್ರಿಬ್ಯುನಲ್ ಅವರು 3600 crores ಹತ್ರ ನಷ್ಟ ಪರಿಹಾರ ಡೈಚಿ ಅವರಿಗೆ ಕೊಡಬೇಕಂತ ಸಿಂಗ್ ಬ್ರದರ್ಸ್ಗೆ ಆದೇಶ ಮಾಡಿದ್ರು. ಅದು ರ್ಯಾನ್ಬ್ಯಾಕ್ಸಿ ಡೀಲ್ ರಿಲೇಟೆಡ್ ಆಗಿ. ಇದು ಒಂದು ಪಾರ್ಟ್ ಆಫ್ ದಿ ಸ್ಟೋರಿ. ಆದರೆ ಅನದರ್ ಪಾರ್ಟ್ ಆಫ್ ದಿ ಸ್ಟೋರಿ, ಫೋರ್ಟಿಸ್ ಹೆಲ್ತ್ ಕೇರ್ ಸಂಬಂಧಿಸಿರುವ ಶೇರ್ಸ್ನ 2018ನಲ್ಲಿ ಮಲೇಷಿಯಾಗೆ ಸಂಬಂಧಿಸಿರುವ IHH ಅನ್ನೋ ಹೆಲ್ತ್ ಕೇರ್ ಕಂಪನಿಗೆ $1.1 ಬಿಲಿಯನ್ 31% ಪಾಲ್ನ ಸೆಲ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಶೇರ್ ತಗೊಳ್ಳುವಾಗ ಆಟೋಮೆಟಿಕ್ ಆಗಿ ಓಪನ್ ಆಫರ್ ಟ್ರಿಗರ್ ಆಗತ್ತೆ. ಅದರಿಂದ IHH ಹೆಲ್ತ್ ಕೇರ್ ಕಂಪನಿ, ಮಲೇಷಿಯನ್ ಕಂಪನಿ, ಫೋರ್ಟಿಸ್ ಹೆಲ್ತ್ ಕೇರ್ ರಿಲೇಟೆಡ್ ಆಗಿ 26% ಓಪನ್ ಆಫರ್ನ $170 ಪರ್ ಶೇರ್ ಆಗಿ 2018ನಲ್ಲಿ ತಗೊಳ್ಳೋ ಅಂತ ಪ್ರಯತ್ನ ಮಾಡಿದ್ರು. ಆದರೆ ಡೈಚಿ ಅನ್ನೋ ಕಂಪನಿ ಇದೆ ಅಲ್ವಾ, ಜಪಾನ್ಗೆ ಸಂಬಂಧಿಸಿರುವ ಈ ಕಂಪನಿ, 3600 ಕೋಟಿ ಇವರಿಗೆ ಬರಬೇಕಾಗಿದೆ ಅಲ್ವಾ. ಅವರು ಇಂಡಿಯನ್ ಕೋರ್ಟ್ಗೆ ಆಶ್ರಯ ಪಡ್ತಾ ಈ ಸಿಂಗ್ ಬ್ರದರ್ಸ್ ನಮಗೆ ಕಟ್ಟಬೇಕಾಗಿರೋಂಥ ಹಣ ಕಟ್ಟದೆ ಅವ್ರಿಗೆ ಸಂಬಂಧಿಸಿರುವ ಎಲ್ಲ ಪಾಲುಗಳನ್ನು ಮಾರ್ಕೊಂತಿದ್ದಾರೆ. ಸೊ ನಮ್ಗೆ ಹೇಗಾದರೂ ಹಣ ಕೊಡಿಸಿ ಅಂತ ಕೇಳಿದಾಗ ಆವಾಗ ಈ ಸಿಂಗ್ ಬ್ರದರ್ಸ್ ರಿಲೇಟೆಡ್ ಆಗಿ ನಡೆತಿರುವಂಥ ಎಂಟೈರ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಿ ಕೋರ್ಟು ರಿಸ್ಟ್ರಿಕ್ಷನ್ಸ್ ಮಾಡಿದ್ದೆ. ಅದರಲ್ಲಿ ಭಾಗವಾಗಿ ಈ ಮಲೇಷಿಯನ್ ಕಂಪನಿ ಫೋರ್ಟಿಸ್ ಹೆಲ್ತ್ ಕೇರ್ ರಿಲೇಟೆಡ್ ಆಗಿ ರೈಸ್ ಮಾಡಬೇಕಾಗಿರೋಂಥ ಪಾಲ್ನ 26% ರಿಲೇಟೆಡ್ ಆಗಿ ಸ್ಟೇ ಅಂತೂ ಬಿದ್ದಿದೆ. ಆ್ಯಂಡ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಆ ಸ್ಟೇನ ಲಿಫ್ಟ್ ಮಾಡ್ತಾ ಈ ಮಲೇಷಿಯನ್ IHH ಹೆಲ್ತ್ ಕೇರ್ ಕಂಪನಿ ಈ ಕಂಪನಿನಲ್ಲಿ ಫರ್ದರ್ ಶೇರ್ನ ರೈಸ್ ಮಾಡ್ತಾ ಎಕ್ಸಿಸ್ಟಿಂಗ್ ಆಗಿರುವಂಥ 31%, ಇನ್ನೊಂದು 26% ನಿಯರ್ ಟು ಕಂಟ್ರೋಲಿಂಗ್ ಸ್ಟೇಕು ಈ ಕಂಪ್ನಿಗೆ ಸಿಕ್ಕಿದ್ರೆ ಅದರ ರಿಲೇಟೆಡ್ ಆಗಿ ಫರ್ದರ್ ಆಗಿ ಎಕ್ಸ್ಪೆನ್ಷನ್ ಇರುತ್ತೆ. ಇಂಟರ್ನಲ್ಲಿ ಈ ಕಂಪ್ನಿ ರಿಲೇಟೆಡ್ ಆಗಿ ರೀಸೆಂಟ್ ಇಯರಲ್ಲೂ ಗುಡ್ ಪರ್ಫಾರ್ಮೆನ್ಸ್ ಇದೆ. 2018ಇಂದನೂ ಕಂಪನಿ ರಿಲೇಟೆಡ್ ಆಗಿ ಒಳ್ಳೆ ನಂಬರ್ಸ್ ಬರ್ತಿದೆ. ರೀಸೆಂಟ್ ಕ್ವಾರ್ಟರ್ಸ್ ನಂಬರ್ಸ್ನು ಇವರು ಸ್ವಲ್ಪ ಬೆಟರ್ ಆಗೇ ಇದೆ. ಆ ಥರ ಟೈಮಲ್ಲಿ ಈ ಕಂಪನಿ ಫರ್ದರ್ ಆಗಿ ಎಕ್ಸ್ಪೆನ್ಷನ್ಸ್ ಇದ್ದರೆ ಕಂಪನಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಈ ಸಲ ಕೋರ್ಟ್ ಅವರು ಈ ಸ್ಟೇನ ಲಿಫ್ಟ್ ಮಾಡ್ತಿದ್ರೆ ಕಂಪನಿಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಸುಪ್ರೀಂ ಕೋರ್ಟ್ ಅವರು ಓಪನ್ ಆಫರ್ ರಿಲೇಟೆಡ್ ಆಗಿ ಮೀನ್ಸ್ ಆ ಸ್ಟೇನ ರಿಮೂವ್ ಮಾಡಿಲ್ಲ, ಸ್ಟೇನ ಹಾಗೆ ಕಂಟಿನ್ಯೂ ಆಗತ್ತೆ. ಆ್ಯಕ್ಚುಲಿ ಏನು ನಡೀತಿದೆ ಈ ಟ್ರಾನ್ಸಾಕ್ಷನ್, ಇದಕ್ಕೆ ಮುಂಚೆ ನಡೆದಿರುವಂಥ 31% ಓಪನ್ ಆಫರ್ ರಿಲೇಟೆಡ್ ಆಗಿ ಫೋರೆನ್ಸಿಕ್ ಆಡಿಟು ಮಾಡಬೇಕನ್ನೋ ಥರ ಡಿಲ್ಲಿ ಹೈಕೋರ್ಟ್ ಅವ್ರು ನೋಡ್ಕೊತಾರೆ ಅನ್ನೋ ಥರ ಸುಪ್ರೀಂ ಕೋರ್ಟ್ ಅವರು ಆದೇಶ ಮಾಡ್ತಾ ಇರೋದು. ಇದು ಯಾವಾಗ ಕಂಪ್ಲೀಟ್ ಆಗತ್ತೆ ಅನ್ನೋ ಒಂದು ಕ್ವಶನ್ ಮಾರ್ಕು. ಈ ಓಪನ್ ಆಫರ್ ಯಾವಾಗ ಕಂಪ್ಲೀಟ್ ಆಗತ್ತೆ? ಅಂಡ್ ಸೆಕೆಂಡ್ ಬರ್ತಿರೋದು ಈ ಇಂಪಾರ್ಟೆಂಟ್ ಕ್ವಶನ್, ಈ ಮಲೇಷಿಯನ್ ಕಂಪನಿ ಇಷ್ಟು ಅನ್ಸರ್ಟನಿಟಿ ನಲ್ಲೂ ಫೋರ್ಟಿಸ್ ಹೆಲ್ತ್ ಕೇರ್ನ 31% ಶೇರ್ನ ಅಥವಾ ಹೋಲ್ಡ್ ಮಾಡ್ತಾ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಇದು ಯಾವಾಗ ರಿಸಾಲ್ವ್ ಆಗುತ್ತೋ ನೋಡಿ ನೆಕ್ಸ್ಟ್ 26% ಪರ್ಚೇಸ್ ಮಾಡ್ತಾರಾ ಅಥವಾ ಈ ಹೆಡ್ಡೇಕೆಲ್ಲ ನಮ್ಗೆ ಏನಕ್ಕೆ ಅಂತ ಆ 31% ಪಾಲ್ನು ಬೇರೆಯವ್ರಿಗೆ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರ. ಆ ಥರ ಎಕ್ಸಿಟ್ ಆಗ್ತಾ ಇದ್ರೆ ಫರ್ದರ್ ಆಗಿ ಇದು ಯಾರ ಕೈಗೆ ಹೋಗುತ್ತೆ, ಕಂಪನಿ ಒಂದು ಫ್ಯೂಚರ್ ಹೇಗಿರುತ್ತೆ ಅನ್ನೋ ಒಂದು ಅನ್ಸರ್ಟನಿಟಿ ಎಲ್ಲಾನು ಕಂಪನಿ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತೇವೆ. ಅಂಡ್ ಈ ಸಿಂಗ್ ಬ್ರದರ್ಸ್ ರಿಲೇಟೆಡ್ ಆಗಿ ರ್ಯಾನ್ಬ್ಯಾಕ್ಸಿ ಕೇಸೇ ಅಲ್ಲ, ತುಂಬ ಅಲಿಗೇಷನ್ಸ್ ಇದೆ. ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಫೋರ್ಟಿಸ್ ಹಾಸ್ಪಿಟಲಿಂದ 403 crores ಹತ್ರ ಅವರು ಓನ್ ಯೂಸ್ಗೋಸ್ಕರ ಯೂಸ್ ಮಾಡ್ಕೊಂಡಿರ್ತಾರ. ಸೆಬಿ ಅವರು ಅದನ್ನು ಫೈಂಡ್ ಔಟ್ ಮಾಡ್ತಾ 90 ಡೇಸಲ್ಲಿ ಮತ್ತೆ ರಿಟರ್ನ್ ಮಾಡಿ ಅಂತ ವಿತ್ ಇಂಟ್ರೆಸ್ಟ್ ಅಂತ ಇವನ್ ರಿಲಿಗೇರ್ ಫಿನ್ಫೆಸ್ಟಿಂದಾನು 2315 crores ಹತ್ರ ಈ ಸಿಂಗ್ ಬ್ರದರ್ಸ್ ಲೋನ್ಸ್ ತಗೊಳ್ತಾ ಇರೋದು 2019ನಲ್ಲೂ ಇಶ್ಯೂ ರಿಲೇಟೆಡ್ ಆಗಿ ಕೋರ್ಟಲ್ಲಿ ಕೇಸ್ ಹೋಗಿದೆ. ಆಕ್ಚುಲಿ ಇವ್ರ ಕಾರಣವಾಗಿ ಪ್ರೀವಿಯಸ್ಲಿ ನಡೆದಿರೋ ಡೀಲ್ಸ್ ರಿಲೇಟೆಡ್ ಆಗಿ ಕೋರ್ಟ್ ಪರ್ಮಿಷನ್ ಕೊಡದೇ ಇರೋ ಕಾರಣವಾಗಿ ಅದರ ರಿಲೇಟೆಡ್ ಆಗಿ ಫೋರೆನ್ಸಿಕ್ ಆಡಿಟ್ ನಡಿಬೇಕು ಅಂತ ಹೇಳ್ತಾ ಇರೋದು. ಸ್ಟಾಕ್ ರಿಲೇಟೆಡ್ ಆಗಿ ಇಂಟ್ರಾಡೇ ಸೆಷನಲ್ಲಿ ನಾವು ಸೆಲ್ಲಿಂಗ್ ಪ್ರೆಷರ್ನ ನೋಡ್ತಾ ಇದ್ದೀವಿ. ನೆಕ್ಸ್ಟು KPIT ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ಒನ್ ಡೈರೆಕ್ಷನ್ ಆಗಿ ಮೂವ್ ಆಗ್ತಾ ಮೋರ್ ದ್ಯಾನ್ 10% ಪಾಸಿಟಿವ್ ಆಗಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಕ್ಲೋಸ್ ಆಗ್ತಿದೆ.
ರೀಸನ್ ಗಮನಿಸಿದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು KPIT ಟೆಕ್ನಾಲಜಿ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟು 900 ಆಗಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಇವರು ಹೇಳ್ತಿರೋದು ರೀಸೆಂಟ್ ಆಗಿ ಯುರೋಪ್ ಬೇಸ್ಡ್ ಆಗಿರುವಂಥ ಟೆಕ್ನಿಕ್ ಇಂಜಿನಿಯರಿಂಗ್ ಅನ್ನೋ ಕಂಪನಿನ ಎಕ್ವೈರ್ ಮಾಡಿದ್ದಾರಲ್ವಾ, ಅದೊಂದು ಆಟೋಮೋಟೋ ಪ್ರೋಟೋಟೈಪ್ ಅಂತ $80 million ಕೊಟ್ಟು ತಗೊಂಡಿದ್ದಾರೆ. ಅಂಡ್ ಆ ಕಂಪನಿ ರಿಲೇಟೆಡ್ ಆಗಿರುವಂಥ ಫಂಡಮೆಂಟಲ್ಸ್ನ ವ್ಯಾಲ್ಯೂಯೇಷನ್ಸ್ ನಾವು ಆ್ಯಡ್ ಮಾಡಿದ್ರೆ KPITಗೆ ಆ್ಯಡ್ ಮಾಡಿದ್ರೆ ಅದು ರೆವಿನ್ಯೂನಲ್ಲಿ 10 to 12% ಹತ್ರ ಎಡಿಷನ್ ಇರುತ್ತೆ ಅಂತ. ಇನ್ನು ಫರ್ದರ್ ಆಗಿ ಡೀಟೇಲ್ಸು ಈ ಡೀಲ್ಸ್ ರಿಲೇಟೆಡ್ ಆಗಿ ಇದು KPITಗೆ ಯಾವ ಥರ ಅಡ್ವಾಂಟೇಜ್ ಇರುತ್ತೆ ಅನ್ನೋದು ನಿನ್ನೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಲ್ವಾ. ಈಗ ಅದೇ ಸೇಮ್ ಡೀಲ್ ರಿಲೇಟೆಡ್ ಆಗಿ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಪ್ರೆಸೆಂಟ್ ಇರೋವಂಥ ವ್ಯಾಲ್ಯೂಯೇಷನ್ ಪ್ರಕಾರ ಆ ಕಂಪನಿನ ಎಕ್ವೈರ್ ಮಾಡ್ತಿರೋದು, ಇದಕ್ಕೆ ಇವರು ಯೂಸ್ ಮಾಡ್ತಿರೋಂಥ ಕ್ಯಾಶು ಅಂಡ್ ನಡೆದಿರೋಂಥ ಟ್ರಾನ್ಸಾಕ್ಷನು ಅಂಡ್ ಪರ್ಟಿಕ್ಯುಲರ್ಲಿ ಆ ಕಂಪನಿ ಬಂದು KPIT ಟೆಕ್ನಾಲಜೀಸಲ್ಲಿ ಆ್ಯಡ್ ಆಗ್ತಾ ಇದ್ರೆ ಅದು ಅಪ್ಕಮಿಂಗ್ ಟೈಮ್ಸಲ್ಲಿ KPIT ಟೆಕ್ನಾಲಜೀಸ್ ರಿಲೇಟೆಡ್ ಆಗಿ ಟಾಪ್ ಲೈನ್ ರೆವೆನ್ಯೂಸ್ನಲ್ಲಿ ಇಂಪ್ರೂವ್ಮೆಂಟ್ನ ತಗೊಂಬರುತ್ತೆ ಅಂತ. ಇನ್ಫ್ಯಾಕ್ಟ್ ಮಾತಾಡ್ಕೊಂಡು ಹಾಗೆ ರೆವೆನ್ಯೂಸೇ ಅಲ್ಲ, ಈವನ್ ಮಾರ್ಜಿನ್ನಲ್ಲೂ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ. ಅದರ ಜೊತೆಗೆ ನಡೆದಿರುವಂಥ ಟ್ರಾನ್ಸಾಕ್ಷನ್ನು ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನಲ್ಲಿ ನಡೀತಾ ಇರೋದು, ಇವೆರಡೂ KPIT ಟೆಕ್ನಾಲಜಿಗೆ ಲಾಭ ಮಾಡಿಕೊಡುತ್ತೆ ಅಂತ ಇವರು ಭಾವಿಸ್ತಾ ಸ್ಟಾಕ್ ಟಾರ್ಗೆಟ್ನ 900ಗೆ ಕೊಡ್ತಾ ಇರೋದು. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಇವರೇನೀಗ ಹೊಸದಾಗಿ ಬೈ ರೇಟಿಂಗ್ ಕೊಡ್ತಾ 900 ಕೊಡ್ತಿಲ್ಲ. ನಿಮ್ಗೆ ಐಡಿಯಾ ಇದ್ರೆ ಈ ಸೇಮ್ ಗೋಲ್ಡ್ಮನ್ ಸ್ಯಾಕ್ಸ್ ಅವರೇನೆ ಜಾನ್ವರಿನಲ್ಲಿ ಒಂದು ನೋಟ್ನ ರಿಲೀಸ್ ಮಾಡ್ತಾ ಆ ಟೈಮ್ನಲ್ಲಿ ಸ್ಟಾಕು 594 ಹತ್ರ ಇತ್ತು. ಆ ಟೈಮ್ನಲ್ಲಿ ಆವಾಗ ಅವರು ಸ್ಟಾಕ್ ನೆಕ್ಸ್ಟ್ 12 months ಟಾರ್ಗೆಟು 1040 ಅನ್ನೋ ಥರ ನಿಯರ್ ಟು 75% ಅಲ್ಲಿಂದ ಅಪ್ಸೈಡ್ಗೆ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ 12 monthsಗೆ ಅಂತ ಆ ಟೈಮ್ನಲ್ಲಿ ಅವರು ನೋಟ್ನ ರಿಲೀಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಒಂದು ನೋಟ್ ರಿಲೀಸ್ ಮಾಡಿದಾಗ KPIT ಟೆಕ್ನಾಲಜಿ ಸ್ಟಾಕು ಬೆಳೆದಿದೆ. ಈಗಲೂ ಸಿಮಿಲರ್ ಬೈ ವ್ಯೂ ಮಾಡ್ತಾ ಟಾರ್ಗೆಟ್ನ 900 ಹೇಳ್ತಾ ಇರೋದು. ಆ್ಯಂಡ್ ರೀಸೆಂಟಾಗಿ ನಡೆದಿರುವಂಥ ಟ್ರಾನ್ಸಾಕ್ಷನ್ನು KPIT ರಿಲೇಟೆಡ್ ಆಗಿ ಫಂಡಮೆಂಟಲ್ ಪಾಸಿಟಿವ್ ಆಗಿ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು ಒನ್ ಡೈರೆಕ್ಷನಲ್ಲಿ ಮೂವ್ ಆಗಿದೆ. ನೆಕ್ಸ್ಟು ಟಾಟಾ ಅವರು ಹೋಲ್ಡ್ ಮಾಡ್ತಿರುವಂಥ ಏರ್ಲೈನ್ ಕಂಪನಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಇದು ಅಫಿಷಿಯಲ್ ಅಪ್ಡೇಟ್ ಅಲ್ಲ. ಇಲ್ಲಿವರೆಗೂ ಟಾಟಾ ಅವರು ಏರ್ ಏಷ್ಯಾ ರಿಲೇಟೆಡ್ ಆಗಿ, ವಿಸ್ತಾರ ರಿಲೇಟೆಡ್ ಆಗಿ, ಏರ್ ಇಂಡಿಯಾ ರಿಲೇಟೆಡ್ ಆಗಿ ಫ್ಲೈಟ್ಸ್ನ ರನ್ ಮಾಡ್ತಿದ್ದಾರೆ. ಈ ಥರ ಇಂಡಿವಿಜುವಲ್ ಆಗಿ ಕಂಪ್ನೀಸಲ್ಲಿ ಇರ್ತಾ ಇರೋದು ಬಿಕಾಸ್ ಒಂದೊಂದು ಕಂಪ್ನಿ ಸಪ್ರೇಟ್ ಆಗಿದ್ದರೆ ಆ ಕಂಪ್ನಿ ನೋಡ್ಕೋಬೇಕಾಗಿರುವಂಥ ಎಂಪ್ಲಾಯೀಸಿಂದ ಆ ಕಂಪ್ನಿಗೆ ಸಂಬಂಧಿಸಿರುವ ಆಪರೇಷನಲ್ ಎಕ್ಸ್ಪೆನ್ಸಸ್ ಎಲ್ಲನೂ ಇಂಡಿವಿಜುವಲ್ ಆಗಿ ಒಂದೊಂದು ಜಾಸ್ತಿ ಆಗ್ತಾ ಇರುತ್ತಲ್ವ. ಅದರಿಂದ ಈ ಮೂರನ್ನು ಒಂದು ಮಾಡಿ ಮೀನ್ಸ್ ವಿಸ್ತಾರ, ಏರ್ ಏಷ್ಯಾ ಇವೆರಡನ್ನು ಏರ್ ಇಂಡಿಯಾ ಅಂಡರ್ನಲ್ಲಿ ತೊಗೊಂಬಂದರೆ ಈ ಎಂಟೈರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಏವಿಯೇಷನ್ ಬಿಸ್ನೆಸ್ ಆ್ಯಂಡ್ ಫ್ಲೈಟ್ ಬಿಸ್ನೆಸ್ ರಿಲೇಟೆಡ್ ಆಗಿ ಇನ್ನೂ ಬೆಟರ್ ಫೋಕಸ್ ಮಾಡ್ಬೋದು ಅನ್ನೋ ವಿಧಾನದಲ್ಲಿ ಟಾಟಾ ಅವರು ಇರೋ ಥರ ಪ್ರೆಸೆಂಟ್ ಇರುವಂಥ ಏರ್ ಇಂಡಿಯಾ CEO ಆ್ಯಂಡ್ MD ಇದರ ರಿಲೇಟೆಡ್ ಆಗಿ ಒಂದು ಟೀಮ್ನ ಏರ್ಪಾಟ್ ಮಾಡಿ ಅದರ್ ಪಾಸಿಬಿಲಿಟೀಸ್ನ ನೋಡ್ತಿರೋ ಥರ ನೆಕ್ಸ್ಟು ಅಪ್ಕಮಿಂಗ್ ಮಂತ್ಸ್ನಲ್ಲಿ ಇದರ ರಿಲೇಟೆಡ್ ಆಗಿ ಡಿಸಿಷನ್ ಇರುತ್ತೆ ಅನ್ನೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ಒಂದು 2 ಇಂಪಾರ್ಟೆಂಟ್ ಟೆಕ್ಸ್ಟೈಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ನಿಮ್ಮಲ್ಲಿ ತುಂಬ ಜನ ಟೆಕ್ಸ್ಟೈಲ್ ಸ್ಟಾಕ್ಸಿಂದ ಯಾವಾಗಲೂ ಸ್ಟಡಿ ಮಾಡ್ತಾ ಇರ್ಬೋದು. ನಿಮ್ಗೊಂದು ಐಡಿಯಾ ಇರುತ್ತೆ, ಮಲ್ಟಿಪಲ್ ಟೆಕ್ಸ್ಟೈಲ್ ಬಿಸ್ನೆಸ್ ಇರುತ್ತೆ. ಮೀನ್ಸ್ ಒಬ್ಬೊಬ್ಬರು ಒಂದೊಂದು ಟೈಪ್ ಆಫ್ ಡಿಸಿನಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಮಾಡ್ತಿರೋಂಥ ಬಿಸ್ನೆಸ್ ರಿಲೇಟೆಡ್ ಆಗಿ ಇಂಡಿಯಾನಲ್ಲಿ ಸೆಲ್ ಮಾಡ್ತಿರೋರು ಇರ್ತಾರೋ, ಇವರು ಡೊಮೆಸ್ಟಿಕ್ ಆಗಿ ಪ್ಲೇ ಮಾಡ್ತಿರೋಂಥ ಪ್ಲೇಯರ್ಸ್ ಇರ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಿರೋ ಪ್ಲೇಯರ್ಸು ಇರ್ತಾರೆ. ನಾವೀಗ ಎಕ್ಸ್ಪೋರ್ಟ್ ಮಾಡ್ತಿರೋಂಥ ಪ್ಲೇಯರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಪರ್ಟಿಕ್ಯುಲರ್ಲಿ ಅರವಿಂದ್ ಲಿಮಿಟೆಡ್ ಅಂಡ್ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸು. ಈ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅವರಾದರೆ ಅವ್ರ ಎಂಟೈರ್ ರೆವೆನ್ಯೂ 100% ರೆವೆನ್ಯೂನು ಎಕ್ಸ್ಪೋರ್ಟ್ ಮೂಲಕನೇ ಸಂಪಾದನೆ ಮಾಡ್ತಾರೆ. ಅಂಡ್ ಅರವಿಂದ್ ಅವರು ನಿಯರ್ಲಿ 51% ಹತ್ರ ರೆವೆನ್ಯೂಸ್ನ ಎಕ್ಸ್ಪೋರ್ಟ್ ಮೂಲಕ ಸಂಪಾದನೆ ಮಾಡ್ತಾರೆ. ಇದಕ್ಕೇನಕ್ಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಪ್ರೆಸೆಂಟು ರುಪಿ ವ್ಯಾಲ್ಯೂ ಯಾವಾಗಲೂ ಇಲ್ದಿರೋ ಥರ ಆಲ್ಮೋಸ್ಟ್ 1% ಹತ್ರ ವೀಕ್ ಆಗಿದೆ ಇಂಟ್ರಾಡೇನಲ್ಲಿ. ಇದರಿಂದ ಡಾಲರ್ ಸ್ಟ್ರಾಂಗ್ ಆಗ್ತಿದೆ. ಅದರಿಂದ ಯಾರಾದರೂ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಡಾಲರ್ಸ್ನಲ್ಲಿ ರೆವೆನ್ಯೂ ಸಂಪಾದನೆ ಮಾಡ್ತಿರ್ತಾರೆ. ಈವನ್ ಅವರು ಲಾಸ್ಟ್ ಕ್ವಾರ್ಟರ್ನಲ್ಲಿ ಮಾಡಿರೋಂಥ ಬಿಸ್ನೆಸ್ಸು ಈಗ ಮಾಡ್ತಿರೋಂಥ ಅವ್ರಿಗೆ ಒಳ್ಳೆ ಎಡ್ಜು ಕರೆನ್ಸಿ ಕನ್ವರ್ಷನಲ್ಲಿ ಸಿಗತ್ತೆ. ಅದರಿಂದ ಬಿಕಾಸ್ ಅವರು ರುಪೀಸ್ ಅಲ್ಲ ಡಾಲರ್ಸಲ್ಲಿ ತಗೊಂಡು ಬರ್ತಿರ್ತಾರೆ. ಅಲ್ಟಿಮೇಟ್ ಆಗಿ ಅದು ಕನ್ವರ್ಟ್ ಮಾಡಿದಾಗ ರುಪಿ ವೀಕ್ ಆದಾಗ ಓವರಾಲ್ ಆಗಿ ಪ್ರಾಫಿಟಬಿಲಿಟಿನೂ ಇಂಪ್ರೂವ್ ಆಗುತ್ತೆ. ಅದರಿಂದ ಎಕ್ಸ್ಪೋರ್ಟ್ಸ್ ಬೇಸ್ಡ್ ಆಗಿ ವರ್ಕ್ ಮಾಡ್ತಿರೋಂಥ ಅರವಿಂದ್ ಅಂಡ್ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅವ್ರಿಗೆ ರುಪಿ ವೀಕ್ ಆಗ್ತಾ ಡಾಲರ್ ಸ್ಟ್ರಾಂಗ್ ಆಗಿದಾಗ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಇರೋ ವಿಷಯ ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಇವತ್ತು ಪೆನಿ ಸ್ಟಾಕ್ ಸುಜ್ಲಾನ್ ಎನರ್ಜಿ ನಿಯರ್ ಟು 50% ಹತ್ರ ಇಂಟ್ರಾಡೇ ಸೆಷನಲ್ಲಿ ಮೂವ್ ಆಗಿದೆ. ಇದಕ್ಕೆ ರೀಸನ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸುಜ್ಲಾನ್ ಎನರ್ಜಿ ಅವರು ಎಕ್ಸ್ಚೇಂಜಸ್ಗೆ ಹೇಳ್ತಿರೋದು ಸೆಪ್ಟೆಂಬರ್ 25ನ ಬೋರ್ಡ್ ಮೀಟಿಂಗ್ ಮಾಡಿ ಕಂಡಕ್ಟ್ ಮಾಡಿ ರೈಟ್ಸ್ ಇಶ್ಯೂ ರಿಲೇಟೆಡ್ ಆಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಡಿಸೈಡ್ ಮಾಡ್ತೀವಿ ಅಂತ. ಮೀನ್ಸ್ ಯಾವ ಪ್ರೈಸ್ನಲ್ಲಿ ರೈಟ್ ಇಶ್ಯೂನ ತೊಗೊಂಬರ್ಬೇಕು ಅನ್ಕೊತಾ ಇದ್ದೀವಿ, ಎಷ್ಟು ಕ್ವಾಂಟಿಟಿ ರೈಟ್ಸ್ ಇಶ್ಯೂನಲ್ಲಿ ಇವರು ಸೆಲ್ ಮಾಡಬೇಕು ಅನ್ಕೊತಿದ್ದಾರೆ,
ಡೀಟೇಲ್ಸ್ ಎಲ್ಲಾನು ಸೆಪ್ಟೆಂಬರ್ 25ನ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಅಂಡ್ ರೈಟ್ ಇಶ್ಯೂಸ್ ಅಂದರೆ ಶೇರ್ಸ್ನ ಡಿಸ್ಕೌಂಟ್ನಲ್ಲಿ ಶೇರ್ ಹೋಲ್ಡರ್ಸ್ಗೆ ಆಫರ್ ಮಾಡೋ ಪ್ರಯತ್ನ ಕಂಪ್ನಿ ಮಾಡುತ್ತೆ. ಅದರಿಂದ ಮೇ ಬಿ ಆ ರೈಟ್ಸ್ ಇಶ್ಯೂ ರಿಲೇಟೆಡ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಪಾಸಿಟಿವ್ ಆಗಿ ಬಿಲ್ಡ್ ಆಗ್ತಾ ಇರೋದು ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ಇಷ್ಟೊಂದು ಮೂವ್ ಮಾಡೋದಕ್ಕೆ ಕಾರಣ ಆಗಿರ್ಬೋದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.